ನಮಸ್ಕಾರ ಸಮಸ್ತ ಅಕೌಂಟೆನ್ಸಿ ವಿದ್ಯಾರ್ಥಿಗಳೇ, ನಾನು ಶಿವನನ್ನಿ. ನಮ್ಮೊಂದು ಅಕೌಂಟೆನ್ಸಿ ಕರ್ನಾಟಕ ಕ್ಲಾಸ್ಗೆ ನಿಮಗೆಲ್ಲ ಸ್ವಾಗತವನ್ನು ಕೋರುತ್ತಾ, ಇವತ್ತಿನ ಕ್ಲಾಸು ನಾನ್ ಪ್ರಾಫಿಟ್ ಆರ್ಗನೈಜೇಷನ್, ಅದರಲ್ಲಿ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ನ ಬಿಡಿಸ್ತಾ ಇದ್ದೆ. ಸೊ ಆಲ್ರೆಡಿ ನಾನು ಈಗ ಟೋಟಲಾಗಿ 10 ವಿಡಿಯೋನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಅದನ್ನೆಲ್ಲ ನೀವು ನೋಡಿದರೆ ಒಳ್ಳೆಯದು. ಅದನ್ನು ನೋಡ್ಕೊಂಬಿಟ್ಟು ನೆಕ್ಸ್ಟ್ ವಿಡಿಯೋನ ಈ ವಿಡಿಯೋಗೆ ಬಂದರೆ ಒಳ್ಳೆಯದು, ಯಾಕಂದರೆ ಬೇಸಿಕ್ ಇಂಪಾರ್ಟೆಂಟು. ಸೊ ಪ್ರತಿಯೊಂದು ವಿಡಿಯೋದಲ್ಲಿ ಇದನ್ನು ಹೇಳ್ಕೊಟ್ಟಿದ್ದೀನಿ. ಸೊ ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೀವೇನಾದರೂ ಆನ್ಲೈನ್ ಕ್ಲಾಸಿಗೆ ಸೇರೋಕ್ಕೆ ಇಷ್ಟಪಟ್ಟರೆ ನನ್ನ ಒಂದು ನಂಬರ್ಗೆ ಕಾಲ್ ಮಾಡಿ ಕೇಳಿ, ನಿಮ್ಮ ಆನ್ಲೈನ್ ಕ್ಲಾಸ್ಗೆ ನಾನು ಸೇರಿಸ್ಕೋತೀನಿ. ಆಮೇಲೆ ಇನ್ನೊಂದೇನಪ್ಪ ಅಂದರೆ, ನಮ್ಮ ಒಂದು ಗ್ರೂಪ್ ಇದೆ, ಅಕೌಂಟೆನ್ಸಿ ಗ್ರೂಪು, ಕರ್ನಾಟಕ ತುಂಬ ಒಂದು ದೊಡ್ಡ ಗ್ರೂಪ್ ಇದೆ. ಸೊ ನಿಮಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಆ ಗ್ರೂಪಿಗೆ ಕೂಡ ನೀವು ಜಾಯ್ನ್ ಆಗ್ಬೋದು. ಸೊ ಹಾಗಾಗಿ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಹಾಗಾದರೆ ಬನ್ನಿ ವಿದ್ಯಾರ್ಥಿಗಳೇ, ಇವತ್ತಿನ ಕ್ಲಾಸ್ ಏನಪ್ಪ ಅಂದರೆ, ಓಕೆ ಪ್ರಾಬ್ಲಮ್ ನೋಡೋಣ. ಹಾಗಾದರೆ ಪ್ರಾಬ್ಲಮ್ ನೋಡಿ, ಇದೊಂದು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟು 2000 ನೆನಪಿರಲಿ 2019 ಕ್ವಶನ್. ಆಲ್ರೆಡಿ ನಾನು 2018 ಹಾಗೆ 17 ಕೂಡ ಬಿಡಿಸಿದ್ದೀನಿ, ಅದು ನೀವು ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಮೇಲೆ. ಹಾಗೆ 2019 ಕೂಡ ಬಿಡಿಸ್ತಾ ಇದ್ದೀನಿ, 2020 ಕೂಡ ಬಿಡಿಸಿದ್ದೀನಿ. 17, 18, 19, 20 ಎಲ್ಲ ಕೂಡ ಕ್ವಶನ್ ಪೇಪರ್ನ ಇಲ್ಲಿ ಸಾಲ್ವ್ ಮಾಡಿದ್ದೀನಿ. ಇದು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಮತ್ತು ಬ್ಯಾಲೆನ್ಸ್ ಶೀಟ್. ಸೊ ಇವಾಗ ಬನ್ನಿ 2019 ಕ್ವಶನ್ ಪೇಪರ್ ಹೋಗೋಣ. ಹಾಗಾದರೆ ಕ್ವಶನ್ ಇದೆ ಇಲ್ಲಿ ನಿಮ್ಮ ಮುಂದೆ. ಫ್ರಮ್ ದಿ ಫಾಲೋಯಿಂಗ್ ರಿಸಿಪ್ಟ್ ಮತ್ತು ಪೇಮೆಂಟ್ ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್ ಆಫ್ ಯೂನಿಯನ್ ಕ್ಲಬ್, ಪ್ರಿಪೇರ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಫಾರ್ ದಿ ಇಯರ್ ಎಂಡಿಂಗ್ 31/3/2018 ಆ್ಯಂಡ್ ಬ್ಯಾಲೆನ್ಸ್ ಶೀಟ್ ಆ್ಯಸ್ ಆನ್ ದ್ಯಾಟ್ ಡೇಟ್. ಆ ಒಂದು ಬ್ಯಾಲೆನ್ಸ್ ಶೀಟ್ನ ಬಿಡಿಸಿ ಅದೇ ಡೇಟಿಗೆ ಅಂತ ಹೇಳಿದ್ದಾರೆ. 31/3/2018ಗೆ ಬ್ಯಾಲೆನ್ಸ್ ಶೀಟ್ ಕೂಡ ಬಿಡಿಸಿ ಮತ್ತು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಕೂಡ ಬಿಡಿಸಿ ಅಂತ ಹೇಳಿದ್ದಾರೆ. ಸೊ ನಮ್ಮದು ಇವಾಗ ಓಲ್ಡ್ ಬ್ಯಾಲೆನ್ಸ್ ಶೀಟ್ ಇದೆ, ಇದು ಓಲ್ಡ್ ಬ್ಯಾಲೆನ್ಸ್ ಶೀಟು. ಸೊ ಇವಾಗ ಈ ವರ್ಷದ ರಿಸಿಪ್ಟ್ ಮತ್ತು ಪೇಮೆಂಟು, ಸೊ ಇದನ್ನು ಯೂಸ್ ಮಾಡಿಕೊಂಡು, ಆಮೇಲೆ ಇನ್ನೊಂದು ಹೇಳಿದೆ ನಾನು, ಅಡ್ಜಸ್ಟ್ಮೆಂಟ್ನ ಯೂಸ್ ಮಾಡಿಕೊಂಡು ಏನು ಮಾಡ್ತೀವಪ್ಪ ಅಂದರೆ ನಾವು ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀವಿ. ಹಾಗಾದರೆ ಬನ್ನಿ ಒಂದು ಸಲ ಪ್ರಾಬ್ಲಮ್ನ ನೋಡಿಬಿಡೋಣ. ಸೊ ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ ನಾನು ಹೇಳಿದ್ದೀನಿ ಪ್ರತಿ ಸಲ ವಿಡಿಯೋದಲ್ಲಿ, ನಮ್ಮ ಬ್ಯಾಲೆನ್ಸ್ ಶೀಟಲ್ಲಿ ಇರಬೇಕಾದ್ರೆ ಹೇಳಿದ್ದೀನಿ. ಸೊ ಓಲ್ಡ್ ಬ್ಯಾಲೆನ್ಸ್ ಶೀಟ್ ಏನಾದರೂ ಔಟ್ಸ್ಟ್ಯಾಂಡಿಂಗ್ ಕೊಟ್ಟಿದ್ದರೆ ಅದನ್ನು ಏನು ಮಾಡಬೇಕು, ಲೆಸ್ ಮಾಡ್ಕೋಬೇಕು. ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ ಒಳಗೆ ಲೆಸ್ ಮಾಡ್ಕೋಬೇಕು. ಸೊ ಕ್ಯಾಪಿಟಲ್ ಫಂಡ್ ಇದೆ, ಇದು ಬ್ಯಾಲೆನ್ಸ್ ಶೀಟ್ಗೆ ಹೋಗುತ್ತೆ. ಕ್ಯಾಶ್ ಇನ್ ಹ್ಯಾಂಡ್ ಇದು ಯಾವತ್ತೂ ತೊಗೋಬಾರ್ದು, ಅಮೌಂಟ್ನ ಎಲ್ಲೂ ತೊಗೋಬಾರ್ದು, ಯಾಕಂದರೆ ಈ ಅಮೌಂಟ್ನ ಇಲ್ಲಿ ತೊಗೊಂಡಿರ್ತಾರೆ. ಸೊ ಈ ಅಮೌಂಟ್ನ ಇಲ್ಲಿ ಯೂಸ್ ಮಾಡಿಕೊಂಡು ಅದನ್ನೇ ಇಲ್ಲಿ ತೊಗೊಂಡಿರ್ತಾರೆ, ಅದೇ ಇಲ್ಲಿ ತೊಗೊಂಡಿರ್ತಾರೆ. ಸೊ ಎಲ್ಲ ಮೈನಸ್ ಮಾಡಿದಾಗ ಅಮೌಂಟ್ ನಮ್ಮದು ಕ್ಯಾಶ್ ಇನ್ ಹ್ಯಾಂಡ್ 15,900 ಉಳಿಯುತ್ತೆ, ಗೊತ್ತಿರಲಿ. ಸೊ ಯಾಕೆ ತೊಗೋಬಾರ್ದು ಅಂತ ನೀವು ಕ್ವಶನ್ ಮಾಡಿದರೆ, ಸೊ ಅಮೌಂಟ್ನ ಎಲ್ಲ ಆಲ್ರೆಡಿ ಇಲ್ಲಿ ತೊಗೊಂಡಿರ್ತಾರೆ, ಈ ಅಮೌಂಟ್ನೆಲ್ಲ ಇಲ್ಲಿ ಇಟ್ಕೊಂಡಿರ್ತಾರೆ. ಸೊ ನಮ್ಮ ಹತ್ರ ಇರೋಂಥ ಅಮೌಂಟ್ ಕ್ಯಾಶ್ ಅಮೌಂಟ್, ಸೊ ನಮ್ಮ ಹತ್ರ ಆಗಿರುವಂಥ ಪೇಮೆಂಟ್ಗಳು, ಸೊ ಎಲ್ಲ ಪೇಮೆಂಟ್ನ ಮೈನಸ್ ಮಾಡಿದಾಗ ನಮ್ಮ ಹತ್ರ ಉಳಿದಂಥ ಅಮೌಂಟ್ ಇಲ್ಲಿರುತ್ತೆ. ಸೊ ಈ ಅಮೌಂಟ್ನ ನಾವು ಬ್ಯಾಲೆನ್ಸ್ ಶೀಟ್ಗೆ ತೊಗೋಬೇಕು. ಸೊ ನೆಕ್ಸ್ಟ್ ನೋಡಿದರೆ ಬುಕ್ಸು, ಹೋದ ವರ್ಷ ನಮ್ಮ ಹತ್ರ ಬುಕ್ಸ್ ಇತ್ತು 6,200. ಈ ವರ್ಷ ಏನಾದರೂ ಇದೆಯಾ ನೋಡ್ಕೊಬೇಡ, ಆಮೇಲೆ ನೋಡೋಣ. ಸೊ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಆಲ್ರೆಡಿ ಹೇಳಿದ್ದೀನಿ, ಬ್ಯಾಲೆನ್ಸ್ ಶೀಟಲ್ಲಿ ಏನಾದರೂ ಔಟ್ಸ್ಟ್ಯಾಂಡಿಂಗ್ ಬಂದರೆ ಲೆಸ್ ಮಾಡ್ಕೋಬೇಕು, ನೆನಪಿರಲಿ. 3,600 ರೂಪಾಯಿ ಇದೆ. ಫರ್ನಿಚರ್ 2,600 ಹೋದ ವರ್ಷದಲ್ಲಿ ಇತ್ತು, ಈ ವರ್ಷ ಇದೆಯಾ ಚೆಕ್ ಮಾಡ್ಕೊಳ್ಳೋಣ. ಬಿಲ್ಡಿಂಗ್ 25,000 ಇತ್ತು, ಈ ವರ್ಷ ಏನಾದರೂ ಇದೆಯಾ ಚೆಕ್ ಮಾಡ್ಕೊ. ಹಾಗಾದ್ರೆ ನೆಕ್ಸ್ಟ್ ಬನ್ನಿ, ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಫಾರ್ ದಿ ಇಯರ್ ಎಂಡಿಂಗ್ 31/3/2018. ಸೊ ಬ್ಯಾಲೆನ್ಸ್ ಬ್ರಾಡ್ ಡೌನ್, ಸಬ್ಸ್ಕ್ರಿಪ್ಷನ್ 75,000, ಎಂಟ್ರೆನ್ಸ್ ಫೀಸ್ 20,000, ರೆಂಟ್ ಫ್ರಮ್ ಹಾಲ್, ಡೊನೇಷನ್, ಸೇಲ್ ಆಫ್ ಓಲ್ಡ್ ನ್ಯೂಸ್ ಪೇಪರ್, ಲೈಫ್ ಮೆಂಬರ್ಶಿಪ್ ಫೀಸ್. ಇದರಲ್ಲಿ ಬ್ಯಾಲೆನ್ಸ್ ಶೀಟಿಗೆ ಯಾವಾಗ ಬರುತ್ತೆ ಅಂತ ಹೇಳ್ಕೊಡ್ತೀನಿ. ಸೊ ಸಬ್ಸ್ಕ್ರಿಪ್ಷನ್ನು ಇನ್ಕಮ್ ಎಕ್ಸ್ಪೆಂಡಿಚರು, ಎಂಟ್ರೆನ್ಸ್ ಫೀಸ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟು, ರೆಂಟ್ ಫ್ರಮ್ ಯೂಸ್ ಆಫ್ ಹಾಲ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರು, ಡೊನೇಷನ್ ಬ್ಯಾಲೆನ್ಸ್ ಶೀಟು, ಸೇಲ್ ಆಫ್ ಓಲ್ಡ್ ನ್ಯೂಸ್ ಪೇಪರ್ ಇನ್ಕಮು, ಲೈಫ್ ಮೆಂಬರ್ಶಿಪ್ಪು ಬ್ಯಾಲೆನ್ಸ್ ಶೀಟು. ಏನಾದರೂ ಕ್ಯಾಪಿಟಲೈಸ್ ಕೊಟ್ಟಿದ್ದಾರಾ? ಸೊ ಇಲ್ಲಿ ಕೊಟ್ಟಿದ್ದಾರೆ ಡೊನೇಷನ್ ಇಸ್ ಟು ಬಿ ಕ್ಯಾಪಿಟಲೈಸ್. ಸೊ ಅದಕ್ಕೆ ಏನು ಮಾಡ್ತೀವಿ, ಡೊನೇಷನ್ನ ಲ್ಯಾಬಿಲಿಟಿ ಕೊಡ್ತೀವಿ. ಅವ್ರು ಕೊಡದಿರಲಿ ಡೊನೇಷನ್ ಯಾವತ್ತು ಲ್ಯಾಬಿಲಿಟಿ ತೊಗೊಳ್ಳೇಬೇಕು. ಓಕೆ, ಒಂದೊಂದು ಸಾರಿ ಡೊನೇಷನ್ನ ಇನ್ಕಮಲ್ಲಿ ತೊಗೊಳ್ತಾರೆ, ಹಾಫ್ ಆಫ್ ದಿ ಡೊನೇಷನ್ ಈಸ್ ಕ್ಯಾಪಿಟಲೈಸ್ ಅಂತ ಕೊಟ್ಟಾಗ. ಸೊ ನೆನಪಿರಲಿ. ಸೊ ಅಮೌಂಟ್ ಎಲ್ಲ ಕೊಟ್ಟಿದ್ದಾರೆ. ನೆಕ್ಸ್ಟು ಜನರಲ್ ಎಕ್ಸ್ಪೆನ್ಸಸ್ 900, ಇದು ಕೂಡ ಎಕ್ಸ್ಪೆಂಡಿಚರ್. ಸ್ಯಾಲ್ರಿ 16,000 ಎಕ್ಸ್ಪೆಂಡಿಚರ್. ಪೋಸ್ಟೇಜ್ ಎಕ್ಸ್ಪೆಂಡಿಚರ್, ಎಲೆಕ್ಟ್ರಿಸಿಟಿ ಚಾರ್ಜಸ್ ಎಕ್ಸ್ಪೆಂಡಿಚರ್. ಫರ್ನಿಚರ್ ಅಸೆಟ್, ಇಲ್ಲೊಂದು ಫರ್ನಿಚರ್ ಇದೆ, ಇಲ್ಲಿ ಮೇಲ್ಗಡೆ ಒಂದು ಫರ್ನಿಚರ್ ಇದೆ. ಓಕೆ, ನೆಕ್ಸ್ಟು ಬುಕ್ಸ್ ಕೂಡ ಇಲ್ಲೊಂದಿದೆ, ನೆನಪಿರಲಿ. ಇದು ಓಪನಿಂಗು, ಇದು ಪರ್ಚೇಜ್ಡು. ಸೊ ನೆಕ್ಸ್ಟು ನ್ಯೂಸ್ ಪೇಪರ್ ಇದೆ 600, ಇದು ಎಕ್ಸ್ಪೆಂಡಿಚರ್. ಮೀಟಿಂಗ್ ಎಕ್ಸ್ಪೆನ್ಸಸ್ ಆಲ್ಸೋ ಎಕ್ಸ್ಪೆಂಡಿಚರ್. ಟಿ ವಿ ಸೆಟ್ ನಿಮ್ಮ ಮನೇಲಿ ಟಿ ವಿ ಯೂಸ್ ಮಾಡಿದರೆ ಅದು ಫಿಕ್ಸ್ಡ್ ಅಸೆಟ್. ಸೊ ಟಿ ವಿ ಈಸ್ ಎ ಫಿಕ್ಸ್ಡ್ ಅಸೆಟ್. ಬ್ಯಾಲೆನ್ಸ್ ಕ್ಯಾಶ್ ಇನ್ ಹ್ಯಾಂಡ್ 15,100 ಆಲ್ಸೋ ಕರೆಂಟ್ ಅಸೆಟ್ ನಿಮ್ಮ ಹತ್ರ ಇದೆ. ಸೊ ಇದನ್ನ ಬ್ಯಾಲೆನ್ಸ್ ಶೀಟಿಗೆ ತೊಗೋಬೇಕು.
ಹಾಗಾದರೆ ಬನ್ನಿ, ಅಡ್ಜಸ್ಟ್ಮೆಂಟ್ ಇದೆ. ಸಬ್ಸ್ಕ್ರಿಪ್ಷನ್ ಔಟ್ಸ್ಟ್ಯಾಂಡಿಂಗ್ ಆನ್ 31/3/2018. ಸಬ್ಸ್ಕ್ರಿಪ್ಷನ್ ನಾನು ಪ್ರತಿ ಸಲ ಹೇಳಿದ್ದೀನಿ, ಏನಾದರೂ ಅಡ್ಜಸ್ಟ್ಮೆಂಟ್ ಕೊಟ್ಟರೆ ಅದನ್ನು ಸ್ಟಾರ್ ಮಾರ್ಕಾಗಿ ನಾವು ಯೂಸ್ ಮಾಡ್ಕೋಬೇಕು. ಸೊ ಸಬ್ಸ್ಕ್ರಿಪ್ಷನ್ ಔಟ್ಸ್ಟ್ಯಾಂಡಿಂಗ್ ಆನ್ 31/3/2018 10,000 ಇದೆ. ಸಬ್ಸ್ಕ್ರಿಪ್ಷನ್ ಔಟ್ಸ್ಟ್ಯಾಂಡಿಂಗ್ ರುಪೀಸ್ 10,000. ಸೊ 10,000 ಸಬ್ಸ್ಕ್ರಿಪ್ಷನ್ ಎಲ್ಲಿದೆ ಅಲ್ಲಿ ನೋಡ್ಕೋಬೇಕು. ಹಾಗಾದರೆ ಬನ್ನಿ, ಸಬ್ಸ್ಕ್ರಿಪ್ಷನ್ ಎಲ್ಲಿದೆ ನೋಡೋಣ. ಸೊ ಸಬ್ಸ್ಕ್ರಿಪ್ಷನ್ ಇಲ್ಲಿದೆ. ಸೊ ಇದಕ್ಕೆ ಏನು ಮಾಡಬೇಕು, ಸ್ಟಾರ್ ಮಾರ್ಕ್ ಹಾಕೋಬೇಕು. ನಿಮ್ಮ ಹತ್ರ 2019 ಕ್ವಶನ್ ಪೇಪರ್ ಇದ್ದರೆ ನೋಡಿ, ಅದರಲ್ಲಿ ಇರುತ್ತೆ ಸಬ್ಸ್ಕ್ರಿಪ್ಷನ್ ಔಟ್ಸ್ಟ್ಯಾಂಡಿಂಗ್. ನೆಕ್ಸ್ಟ್ ಕೊಟ್ಟಿದ್ದಾರೆ, ಒಂದಾಯಿತು ಸಬ್ಸ್ಕ್ರಿಪ್ಷನು. ಸ್ಯಾಲ್ರಿ ಔಟ್ಸ್ಟ್ಯಾಂಡಿಂಗ್ ಇದೆ. ಇದು ಸಬ್ಸ್ಕ್ರಿಪ್ಷನ್ ಔಟ್ಸ್ಟ್ಯಾಂಡಿಂಗ್ ಆ್ಯಡ್ ಆಗುತ್ತೆ. ಸ್ಯಾಲ್ರಿ ಕೂಡ ಔಟ್ಸ್ಟ್ಯಾಂಡಿಂಗ್ ಇದೆ. ಅಡ್ಜಸ್ಟ್ಮೆಂಟ್ ಇಲ್ಲಿರೋದು ಇವತ್ತು ಆ್ಯಡ್ ಆಗುತ್ತೆ. ಸೊ ಸ್ಯಾಲ್ರಿ 1000, ಸ್ಯಾಲ್ರಿ ಮೇಲೆ ಸ್ಟಾರ್ ಮಾರ್ಕ್. ಓಕೆ, ನೆಕ್ಸ್ಟ್ ಕೊಟ್ಟಿದ್ದಾರೆ ಡೆಪ್ರಿಸಿಯೇಟ್ ಫರ್ನಿಚರ್ ಆ್ಯಂಡ್ ಬುಕ್ಸ್ ಅಟ್ 10% ಈಚ್. ಬುಕ್ಸ್ ಮೇಲೆ ಕೂಡ 10%, ಡೆಪ್ರಿಸಿಯೇಷನ್ ಫರ್ನಿಚರ್ ಮೇಲೆ ಕೂಡ 10%. ಸೊ ಈ ಓನ್ಲಿ ಓಪನಿಂಗ್ ಬ್ಯಾಲೆನ್ಸ್ ನೆನ್ಪಿಟ್ಕೊಳ್ಳಿ. ಇಲ್ಲೊಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ವೆರಿ ಇಂಪಾರ್ಟೆಂಟ್. ಓನ್ಲಿ ಓಪನಿಂಗ್ ಬ್ಯಾಲೆನ್ಸ್ ನಾನು ಹೇಳಿದ್ದೆ, ಇದು ಓಪನಿಂಗ್, ಇದು ಪರ್ಚೇಜ್ಡ್. ಸೊ ಡೆಪ್ರಿಸಿಯೇಷನ್ ಎಲ್ಲಿ ತೆಗಿಬೇಕು, ಬುಕ್ಸ್ ಮೇಲೆ ಮತ್ತು ಫರ್ನಿಚರ್ ಮೇಲೆ. ಓನ್ಲಿ ಓಪನಿಂಗ್ ಬ್ಯಾಲೆನ್ಸ್ ಅಂತ ಕೊಟ್ಟಿದ್ದಾರೆ, ಇದ್ರ ಮೇಲೆ ತೆಗಿಬಾರ್ದು, ನೆನಪಿರಲಿ, ಇದ್ರ ಮೇಲೆ ತೆಗಿಬಾರ್ದು. ಇಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಓನ್ಲಿ ಓಪನಿಂಗ್ ಬ್ಯಾಲೆನ್ಸ್. ಸೊ ಡೊನೇಷನ್ ಇಸ್ ಟು ಬಿ ಕ್ಯಾಪಿಟಲೈಸ್ಡ್, ಡೊನೇಷನ್ ಮೇಲೆ ಸ್ಟಾರ್ ಮಾರ್ಕ್. ಓಕೆ, ಎಲೆಕ್ಟ್ರಿಸಿಟಿ ಚಾರ್ಜಸ್ ಪೇಡ್ ಇನ್ ಅಡ್ವಾನ್ಸ್ ಇಟ್ ಈಸ್ ಎ ಲೆಸ್. ಮುಂದಿನ ವರ್ಷದ ಎಲೆಕ್ಟ್ರಿಸಿಟಿ ಚಾರ್ಜಸ್ನ ಇದೇ ವರ್ಷ ಕೊಡ್ತಾ ಇದ್ದೀವಿ. ಸೊ ಅಡ್ವಾನ್ಸಾಗಿ ಕೊಡೋದಕ್ಕೆ ನಾವು ಲೆಸ್ ಮಾಡ್ತೀವಿ. ಎಲೆಕ್ಟ್ರಿಸಿಟಿ ಚಾರ್ಜಸ್ ಎಲ್ಲಿ ನೋಡಿ, ಅದ್ರ ಮೇಲೆ ಸ್ಟಾರ್ ಮಾರ್ಕ್. ಇದು ಬ್ಯಾಲೆನ್ಸ್ ಶೀಟಲ್ಲಿ ಬರುತ್ತೆ. ಆ್ಯಂಡ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ನಾನು ಹೇಳಿದ್ದೀನಿ, ಅಡ್ಜಸ್ಟ್ಮೆಂಟ್ ಎಲ್ಲನೂ ಬ್ಯಾಲೆನ್ಸ್ ಶೀಟಿಗೂ ಬರುತ್ತೆ ಮತ್ತು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ಗೂ ಬರುತ್ತೆ. ಒಂದನ್ನು ಬಿಟ್ಟು ಒಂದು ಯಾವುದಪ್ಪ ಅಂದರೆ ಡೊನೇಷನ್ ಯಾವುದು ಕ್ಯಾಪಿಟಲೈಸ್ ಅಂತ ಕೊಡ್ತಾರಲ್ಲ ಅದು ಬ್ಯಾಲೆನ್ಸ್ ಶೀಟಿಗೆ ಮಾತ್ರ ಬರುತ್ತೆ. ಸೊ ಇಷ್ಟು ಬರುತ್ತಾ. ಈ ಆನ್ಸರ್ ಕೂಡ ನಾನು ಬರೆದಿದ್ದೀನಿ. ಸೊ 56,770, 1,14,970 ಈ ಆನ್ಸರ್ ಬಂದರೆ ನಮಗೆ ಕರೆಕ್ಟ್ ಆಗುತ್ತೆ. ಆದರೆ ಬನ್ನಿ, ಎಲ್ಲರೂ ಕಾಲಮ್ ಹಾಕಿ ಬೇಗ. ಸೊ ಕಾಲಮ್ ಹಾಕಿದ್ದೀನಿ, ಡೆಬಿಟ್ ಕ್ರೆಡಿಟು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಫಾರ್ ದಿ ಇಯರ್ ಎಂಡಿಂಗ್ 31/3/2018. ಸೊ ನಾನು ಫಸ್ಟು ಏನು ಮಾಡ್ತೀನಪ್ಪ ಅಂದರೆ ಎಕ್ಸ್ಪೆಂಡಿಚರ್ ಸೈಡ್ನ ಬಿಡಿಸ್ತೀನಿ. ಸೊ ಬರೀರಿ ಎಕ್ಸ್ಪೆಂಡಿಚರ್ ಬಿಡಿಸ್ಬೇಕಾದ್ರೆ ಫಸ್ಟ್ ನಾವು ಏನು ಮಾಡಬೇಕಂದ್ರೆ ಪೇಮೆಂಟ್ ಸೈಡ್ ನೋಡ್ಕೊತ ಹೋಗ್ಬೇಕು. ಸೊ ಫಸ್ಟ್ ಇದೆ ಪೇಮೆಂಟ್ ಸೈಡ್, ಜನರಲ್ ಎಕ್ಸ್ಪೆನ್ಸಸ್. ಸೊ ಜನರಲ್ ಎಕ್ಸ್ಪೆನ್ಸ್ನ ಇಲ್ಲಿ ಎಕ್ಸ್ಪೆಂಡಿಚರ್ ಸೈಡ್ನ ಬರ್ತಿದ್ದೀನಿ. ಜನರಲ್ ಎಕ್ಸ್ಪೆನ್ಸಸ್, ಅದರ ಮೇಲೆ ಏನು ಸ್ಟಾರ್ ಬೇಕಿಲ್ಲ, ಜನರಲ್ ಎಕ್ಸ್ಪೆನ್ಸಸ್. ಸೊ ಅಮೌಂಟ್ ಕೊಟ್ಟಿದ್ದಾರೆ 900 ಬರೆದ್ಬಿಟ್ಟೆ. ಸೊ ಒಂದು ಕಂಪ್ಲೀಟ್ ಆಯಿತು. ಸೊ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಚೆಕ್ ಮಾಡೋಣ. ಸ್ಯಾಲ್ರಿ ಇದೆ, ಸ್ಯಾಲ್ರಿ ಮೇಲೆ ಸ್ಟಾರ್ ಮಾರ್ಕ್ ಇದೆ. ಸೊ ಸ್ಯಾಲ್ರಿ ಮೇಲೆ ಏನೇನು ಇನ್ಫಾರ್ಮೇಷನ್ ನೋಡೋಣ. ಸ್ಯಾಲ್ರಿ ಇಲ್ಲೊಂದಿದೆ, ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ ಕೂಡ ಇದೆ. ಹೋದ ವರ್ಷದಲ್ಲಿ 1,000 ಇದೆ. ಸೊ ಈ ವರ್ಷದಲ್ಲಿ ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ ಕೂಡ ಇದೆ 1,000 ನೆನಪಿರಲಿ. ಸೊ ಫಸ್ಟು ಸ್ಯಾಲ್ರಿ ಬರ್ಕೊಂಬಿಡಿ 16,000. ಸೊ ಅದಕ್ಕಾಗಿ ಟು ಸ್ಯಾಲರಿ 16,000, 16,000. ಆ್ಯಡ್ ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ, ಕರೆಂಟ್ ಇಯರ್ ಸ್ಯಾಲ್ರಿ. ಆ್ಯಡ್ ಔಟ್ಸ್ಟ್ಯಾಂಡಿಂಗ್ ಫಾರ್ current year, outstanding for current year. Salary outstanding on 31/3/2018 1,000 ಇದೆ. ಸೊ 1,000ನ ಆ್ಯಡ್ ಮಾಡ್ಕೊಳ್ಳಿ. ಸೊ ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂದರೆ ಇದು 17,000 ಬರುತ್ತೆ. ಸೊ ನೆಕ್ಸ್ಟ್ ಹೋದ ವರ್ಷದ ಬ್ಯಾಲೆನ್ಸ್ ಶೀಟಲ್ಲಿ ಏನಾದರೂ ಔಟ್ಸ್ಟ್ಯಾಂಡಿಂಗ್ ಇದೆಯಾ ಚೆಕ್ ಮಾಡ್ಕೋಬೇಕು. ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ 1,000. ಸೊ ಅದನ್ನೇ 1,000 ಸ್ಯಾಲ್ರಿನ ಮೈನಸ್ ಮಾಡಿ, ಲೆಸ್ ಔಟ್ಸ್ಟ್ಯಾಂಡಿಂಗ್ ಫಾರ್ ಪ್ರೀವಿಯಸ್ ಇಯರ್. ಸೊ ಪ್ರೀವಿಯಸ್ ಇಯರ್ಲ್ಲೂ ಕೂಡ 1,000 ಇದೆ. ನೀವು ಪ್ರಾಬ್ಲಮ್ನ ಬರ್ಕೊಂಡಿದ್ರೆ ನೋಡ್ಬೋದು. ಸೊ ಎಲ್ಲ ಕೊಡಿಸಿ ಎಷ್ಟು ಬಂತು, 16,000 ಹೊರಗಡೆ ಇಟ್ಟು. ಸೊ ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, ನೆಕ್ಸ್ಟ್ ಬನ್ನಿ. ಪೋಸ್ಟೇಜ್ ಇದೆ 1,300. ಸೊ ಬರೆದ್ಬಿಡಿ ಪೋಸ್ಟೇಜ್ ಟು ಪೋಸ್ಟೇಜ್ 1,000. ಸೊ ನೆಕ್ಸ್ಟ್ ಕೊಟ್ಟಿದ್ದಾರೆ ಪೋಸ್ಟೇಜ್ ಆದಮೇಲೆ ಎಲೆಕ್ಟ್ರಿಸಿಟಿ ಚಾರ್ಜಸ್ ಇದೆ 7,000 ಸ್ಟಾರ್ ಮಾರ್ಕ್ ಇದೆ ನೆನಪಿರಲಿ. ಫಸ್ಟ್ ಅದು ಬರಬೇಡಿ, ಇನ್ನರ್ ಕಾಲಮ್ ಟು ಎಲೆಕ್ಟ್ರಿಸಿಟಿ ಚಾರ್ಜ್. ಸೊ ಎಲೆಕ್ಟ್ರಿಕ್ ಚಾರ್ಜ್ ಇದೆ ಎಷ್ಟು, 7,800, 7,800. ಸೊ ಲೆಸ್ ಆ್ಯಡ ನೋಡ್ಕೋಬೇಕು.
ಇಲ್ಲಿದೆ ಎಲೆಕ್ಟ್ರಿಸಿಟಿ ಚಾರ್ಜಸ್ ಪೇಡ್ ಇನ್ ಅಡ್ವಾನ್ಸ್ ಇದೆ, ಪೇಡ್ ಇನ್ ಅಡ್ವಾನ್ಸ್ ಇದ್ದರೆ ಲೆಸ್ ಮಾಡ್ಕೋಬೇಕು, ಲೆಸ್ ಅಡ್ವಾನ್ಸ್ಡ್ ಎಲೆಕ್ಟ್ರಿಸಿಟಿ ಚಾರ್ಜಸ್. ಸೊ ಎಷ್ಟು ಅಮೌಂಟ್ ಇದೆ ಅಂದರೆ ಇಲ್ಲಿದೆ ನೋಡಿ 650 ಮೈನಸ್ ಮಾಡಿ. ಸೊ 650 ಮೈನಸ್ ಮಾಡಿದರೆ ಎಷ್ಟು ಬರುತ್ತೆ? ಸೊ ಆನ್ಸರ್ ಬರುತ್ತೆ 7150 ಬರುತ್ತೆ. ಸೊ ನೆಕ್ಸ್ಟ್ ಹೋಗೋಣ, ಹಾಗಾದ್ರೆ ಏನು ಕೊಟ್ಟಿದ್ದಾರೆ? ಫರ್ನಿಚರ್ 26,500 ಬರಲ್ಲ, ಬುಕ್ಸು ಬರಲ್ಲ, ನ್ಯೂಸ್ ಪೇಪರ್ 600 ಬರಲ್ಲ. ಸೊ ನ್ಯೂಸ್ ಪೇಪರ್ ಬರುತ್ತೆ, ಬೈ ನ್ಯೂಸ್ ಪೇಪರ್ 600 ಇದೆ. ಸೊ 600 ನ್ಯೂಸ್ ಪೇಪರ್ಗೆ ತೊಗೊಳಕ್ಕೆ ಮಾಡಿದ್ದಾರೆ. ಸೊ ನ್ಯೂಸ್ ಪೇಪರ್ ಸೊ ನ್ಯೂಸ್ ಪೇಪರ್ ಇದೆ 600, ಅದನ್ನು ಕೂಡ ಬರೆದ್ವಿ. ಸೊ ನ್ಯೂಸ್ ಪೇಪರ್ ಆದಮೇಲೆ ಮೀಟಿಂಗ್ ಎಕ್ಸ್ಪೆನ್ಸಸ್ 7,200 ಟು ಮೀಟಿಂಗ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ 7,200, ಇಲ್ಲಿ ತೊಗೊಳ್ತೀವಿ. ಸೊ ನೆಕ್ಸ್ಟ್ ಕೊಟ್ಟಿದ್ದಾರೆ ಟಿ ವಿ ಸೆಟ್ ಬರಲ್ಲ, ಇದು ಅಸೆಟ್ ಆಗುತ್ತೆ, ಬ್ಯಾಲೆನ್ಸ್ ಕ್ಯಾರಿಡ್ ಆನ್ ಬರಲ್ಲ. ಸೊ ಹೋದ ವರ್ಷದಲ್ಲಿ ಏನು ಕೊಟ್ಟಿದ್ದಾರೆ? ಬುಕ್ಸ್ ಮತ್ತು ಫರ್ನಿಚರ್ ಮೇಲೆ ಸ್ಟಾರ್ ಮಾರ್ಕ್ ಇದೆ, ಅಂದರೆ ಇಲ್ಲಿ ಡೆಪ್ರಿಷಿಯೇಷನ್ ಇದ್ದೇ ಇರಲೇಬೇಕು. ಯಾವಾಗ ಅಸೆಟ್ ಮೇಲೆ ಸ್ಟಾರ್ ಮಾರ್ಕ್ ಕೊಡ್ತಾರಲ್ಲ ಅದು ಡೆಪ್ರಿಷಿಯೇಟ್ ಆಗಿರುತ್ತೆ ಅಥವಾ ಅಪ್ರಿಷಿಯೇಟ್ ಆಗಿರುತ್ತೆ. ಸೊ ಡೆಪ್ರಿಷಿಯೇಟ್ ಇದ್ದೇ ಇರುತ್ತೆ ಬುಕ್ಸ್ ಮತ್ತು ಫರ್ನಿಚರ್. ಸೊ ಫಸ್ಟ್ ಏನು ನೋಡೋಣ, ಇಲ್ಲಿದೆ ಡೆಪ್ರಿಷಿಯೇಟ್ ಫರ್ನಿಚರ್ ತೊಗೋಣ. ಫಸ್ಟು ಟು ಫರ್ನಿಚರ್ depreciation on furniture. ಸೊ ಡೆಪ್ರಿಷಿಯೇಷನ್ ಆಫ್ ಫರ್ನಿಚರ್ ಅನ್ನೋದಕ್ಕಿಂತ ಇಲ್ಲಿ ಫಸ್ಟ್ ನೋಡಿ ಏನಂತ ಕೊಟ್ಟಿದ್ದಾರೆ, ಓನ್ಲಿ ಓಪನಿಂಗ್ ಬ್ಯಾಲೆನ್ಸ್. ಓಪನಿಂಗ್ ಅಂದರೆ ಇದು, ಈ ಬ್ಯಾಲೆನ್ಸ್ ಮಾತ್ರ ತೊಗೋಬೇಕು. ಬುಕ್ಸ್ ಎಷ್ಟಿದೆ 6,200, 6,200 ಇಂಟು ಡೆಪ್ರಿಷಿಯೇಷನ್ ಎಷ್ಟು ಕೊಟ್ಟಿದ್ದಾರೆ 10% ಕೊಟ್ಟಿದ್ದಾರೆ. ಸೊ 10% ಡಿವೈಡೆಡ್ ಬೈ 100. ಸೊ ಎಷ್ಟಾಗುತ್ತೆ ಅದನ್ನು ಇಲ್ಲಿ ಬರ್ಕೋಬೇಕು. ಎಷ್ಟು ಬರುತ್ತೆ ಅಂದರೆ 620. ಓಕೆ, ಅದನ್ನು ಹೊರಗಡೆ ತೊಗೊಂಡು ಇನ್ನೊಂದು ಕೊಟ್ಟಿದ್ದಾರೆ ಡೆಪ್ರಿಷಿಯೇಷನ್ ಬುಕ್ಸ್ ಆಟ್ 10%. ಬುಕ್ಸ್ ಇದೆ. ಫರ್ನಿಚರ್ ತೊಗೊಂಡಲ್ಲ, ಫರ್ನಿಚರ್ ಅಮೌಂಟ್ ತೊಗೋಬೇಕಾಗಿತ್ತು. ಫರ್ನಿಚರ್ ಅಮೌಂಟ್ ಇದೆ 2,600 ರೂಪಾಯಿ. 2,600 ರೂಪಾಯಿ ತೊಗೋಬೇಕಾಗಿತ್ತು. 2,600 ಅದು 2,600 260 ಆಗಬೇಕಾಗಿತ್ತು, 260. ಸೊ ಫರ್ನಿಚರ್ ಇದೆ, ಫರ್ನಿಚರ್ ಎಷ್ಟಿದೆಪ್ಪ ಅಂದರೆ 2,600 ಇದೆ, 260 ಆಗುತ್ತೆ. ಈಗ ಬುಕ್ಸ್ ತೊಗೋಣ. ಬುಕ್ಸ್ ಎಷ್ಟಿದೆ 6,200. ಸೊ ಟು ಡೆಪ್ರಿಷಿಯೇಷನ್ ಆನ್ ಬುಕ್ಸ್. ಸೊ ಬುಕ್ಸ್ ಡೆಪ್ರಿಷಿಯೇಷನ್ ಮಾಡೋಣ. 6,200 ಇಂಟು 10 ಡಿವೈಡೆಡ್ ಬೈ 100. ಸೊ ಆನ್ಸರ್ ಬರುತ್ತೆ 620. ಸೊ ಇಷ್ಟು ನಿಮಗೆ ಗೊತ್ತಿರಲಿ. ಸೊ ಎಕ್ಸ್ಪೆಂಡಿಚರ್ ಸೈಡ್ ಎಲ್ಲ ಕಂಪ್ಲೀಟ್ ಆಯಿತು, ಎಲ್ಲನೂ ಕಂಪ್ಲೀಟ್ ಆಯಿತು. ಸೊ ಇನ್ನು ಇನ್ಕಮ್ ಸೈಡ್ನ ನೋಡ್ಕೊಂತ ಹೋಗೋಣ. ಇನ್ಕಮ್ ಸೈಡಲ್ಲಿ ಬರ್ಕೊಂತ ಫಸ್ಟ್ ಒಂದು ಬ್ಯಾಲೆನ್ಸ್ ಶೀಟ್ ಬರಲ್ಲ, 2 ಸಬ್ಸ್ಕ್ರಿಪ್ಷನ್ ಬರುತ್ತೆ, ಅದರ ಮೇಲೆ ಸ್ಟಾರ್ ಮಾರ್ಕ್ ಇದೆ, ಮತ್ತು ಇಲ್ಲೊಂದು ಸಬ್ಸ್ಕ್ರಿಪ್ಷನ್ ಇದೆ ನೆನಪಲ್ಲಿ. ಸೊ ಫಸ್ಟು ಸಬ್ಸ್ಕ್ರಿಪ್ಷನ್ ಬೈ ಸಬ್ಸ್ಕ್ರಿಪ್ಷನ್ ಅಮೌಂಟ್ ಎಷ್ಟಿದೆ ನೋಡ್ಕೊಳ್ಳೋಣ. ಬೈ ಸಬ್ಸ್ಕ್ರಿಪ್ಷನ್ ಅಮೌಂಟ್ ಇದೆ, ಇಲ್ಲಿ ಸಬ್ಸ್ಕ್ರಿಪ್ಷನ್ ಅಮೌಂಟ್ ಕೊಟ್ಟಿದ್ದಾರೆ 75,000, 75,000 ಅನ್ನು ಇಲ್ಲಿ ತೊಗೊಂಡ್ಬಿಡಿ, 75,000. ನೆಕ್ಸ್ಟು ಈ ವರ್ಷದಲ್ಲಿ ಏನಿದೆ ನೋಡೋಣ. ಸಬ್ಸ್ಕ್ರಿಪ್ಷನ್ ಔಟ್ಸ್ಟ್ಯಾಂಡಿಂಗ್ ಇದೆ 10,000. ಸೊ ಅದಕ್ಕಾಗಿ ಆ್ಯಡ್ ಸಬ್ಸ್ಕ್ರಿಪ್ಷನ್ ಔಟ್ಸ್ಟ್ಯಾಂಡಿಂಗ್ ಫಾರ್ ಕರೆಂಟ್ ಇಯರ್ 10,000. ಸೊ ಎಲ್ಲ ಸೇರಿಸಿ ಎಷ್ಟಾಗುತ್ತೆ 85,000. ಸೊ ನೆಕ್ಸ್ಟು ಇಲ್ಲೊಂದಿದೆ ಸಬ್ಸ್ಕ್ರಿಪ್ಷನ್ ಔಟ್ಸ್ಟ್ಯಾಂಡಿಂಗ್ ಅಂತ ಇದೆ 3,600 ಲೆಸ್ ಔಟ್ಸ್ಟ್ಯಾಂಡಿಂಗ್ ಫಾರ್ ಪ್ರೀವಿಯಸ್ ಇಯರ್. ಸೊ ಎಷ್ಟಿದೆ ಅಮೌಂಟು 3,600, 3,600. ಇದನ್ನ ಮೈನಸ್ ಮಾಡಿ ಎಷ್ಟು ಬರುತ್ತೆ ನೋಡಿ, ಚೆಕ್ ಮಾಡಿ. ಸೊ ಆನ್ಸರ್ ಬರುತ್ತೆ 81,400. ಓಕೆ, ಸೊ
ಇದು ಕೂಡ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ನೋಡೋಣ ಏನು ಕೊಟ್ಟಿದ್ದಾರೆ. ಎಂಟ್ರೆನ್ಸ್ ಫೀಸ್ ಇದೆ 2000. ಎಂಟ್ರೆನ್ಸ್ ಫೀಸ್ ಕೂಡ ಕೊಟ್ಟಿದ್ದಾರೆ 2000ನ ನಾವಿಲ್ಲಿ ತಗೊಳ್ಳೇಬೇಕು. ಸೊ ಎಂಟ್ರೆನ್ಸ್ ಫೀಸ್ 2000 ತಗೊಳ್ಳಿ. ಬೈ ಎಂಟ್ರೆನ್ಸ್ ಫೀಸ್, ಬೈ ಎಂಟ್ರೆನ್ಸ್ ಫೀಸ್ 2000. ನೆಕ್ಸ್ಟು ಬೈ ಎಂಟ್ರೆನ್ಸ್ ಫೀಸ್ ಆಯಿತು 2000. ರೆಂಟ್ ಫ್ರಮ್ ಯೂಸ್ ಆಫ್ ಆಲ್, ರೆಂಟ್ ಕೊಟ್ಟಿದ್ದಾರೆ. ನಮ್ಮ ಒಂದು ಆರ್ಗನೈಸೇಷನಲ್ಲಿ ರೆಂಟ್ ಕೊಟ್ಟಿದ್ದಾರೆ ಇನ್ನೊಬ್ಬರಿಗೆ. ರೆಂಟ್ ಫ್ರಮ್ ಯೂಸ್ ಆಫ್ ಆಲ್, ನಮ್ಮ ಒಂದು ಆರ್ಗನೈಸೇಷನಿಂದ ಇನ್ನೊಬ್ಬರಿಗೆ ರೆಂಟ್ ಕೊಟ್ಟಿದ್ವಿ. ಅವರೆಷ್ಟು ಕೊಟ್ಟಿದ್ದಾರೆ? ನಮಗೆ 7,000 ರೂಪಾಯಿ ಕೊಟ್ಟಿದ್ದಾರೆ. ಇನ್ಕಮ್ ಆಗುತ್ತೆ. ರೆಂಟ್ ಫ್ರಮ್ ಯೂಸ್ ಆಫ್ ಆಲ್, ರೆಂಟ್ ಫ್ರಮ್ ಹಾಲ್, ರೆಂಟ್ ಫ್ರಮ್ ಹಾಲ್ ಎಷ್ಟಿದೆ? 7,000ನ ಬರೆದ್ಬಿಡಿ. ಸೊ ಅದು ಕೂಡ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಹೋಗೋಣ. ಸೊ ನೆಕ್ಸ್ಟ್ ಕೊಟ್ಟಿದ್ದಾರೆ ಡೊನೇಷನ್ ಬರಲ್ಲ. ಸೇಲ್ ಆಫ್ ಓಲ್ಡ್ ನ್ಯೂಸ್ ಪೇಪರ್ ಡೊನೇಷನ್ ಯಾಕೆ ಬರೋಣ ಅಂದರೆ ಇದು ಕ್ಯಾಪಿಟಲೈಸ್ ಆಗಿದೆ, ಅದಕ್ಕೆ ಬರಲ್ಲ. ಸೇಲ್ ಆಫ್ ಓಲ್ಡ್ ನ್ಯೂಸ್ ಪೇಪರ್, ಬೈ ಸೇಲ್ ಆಫ್ ಓಲ್ಡ್ ನ್ಯೂಸ್ ಪೇಪರ್. ಸೊ ಸೇಲ್ ಆಫ್ ಓಲ್ಡ್ ನ್ಯೂಸ್ ಪೇಪರ್ ಕೊಟ್ಟಿದ್ದಾರೆ 400 ರೂಪೀಸ್ ತೊಗೊಳ್ಳಿ. ಸೊ ಅದು ಕೂಡ ಕಂಪ್ಲೀಟ್ ಆಯಿತು. ಲೈಫ್ ಮೆಂಬರ್ಶಿಪ್ ಈಸ್ ಎ ಕ್ಯಾಪಿಟಲ್ ಫಂಡ್. ಸೊ ಇದನ್ನು ಬ್ಯಾಲೆನ್ಸ್ ಡೀಟ್ ತೊಗೋಬೇಕು. ಸೊ ಇಷ್ಟು ಗೊತ್ತಿಲ್ಲ ನಿಮಗೆ. ಸೊ ಇವತ್ತು ಇಷ್ಟಂತ ಏನಾಯ್ತಪ್ಪ ಅಂದರೆ ಇಷ್ಟಂತೂ ಎಲ್ಲ ಕಂಪ್ಲೀಟ್ ಆಯಿತು. ಇನ್ನು ಇದನ್ನು ಟೋಟಲ್ ಮಾಡಿ ಯಾವ್ದು ಜಾಸ್ತಿ ಬರುತ್ತೆ ಚೆಕ್ ಮಾಡಿ. ಸೊ ಆನ್ಸರ್ ಜಾಸ್ತಿ ಈ ಸೈಡ್ ಬರುತ್ತೆ. ಸೊ ಅದಕ್ಕೆ ಈ ಸೈಡ್ ತೊಗೊಳ್ತೀನಿ. ಎಷ್ಟು ಬರುತ್ತೆಪ್ಪ ಅಂದರೆ 90,800. ಸೊ ಇಲ್ಲಿ ಕೂಡ 90,800. ಸೊ ಇವಾಗ ಇನ್ಕಮ್ ಜಾಸ್ತಿ ಆಗುತ್ತೆ, ಇವಾಗ ಸರ್ಪ್ಲಸ್ ಬರುತ್ತೆ. ಯಾವಾಗ ಎಕ್ಸ್ಪೆಂಡಿಚರ್ ಜಾಸ್ತಿ ಆಗುತ್ತೆ ಆವಾಗ ಡೆಫಿಸಿಟ್ ಬರುತ್ತೆ. ಸೊ ಇನ್ಕಮ್ ಜಾಸ್ತಿ ಆಗಿದೆ, ಈಗ ಸರ್ಪ್ಲಸ್ ಬಂದಿದೆ. ಇದಕ್ಕೆ ಏನು ಅನ್ಬೇಕು ನಾವು? ಎಕ್ಸಸ್ ಆಫ್ ಓವರ್ ಟು ಎಕ್ಸಸ್ ಆಫ್ ಇನ್ಕಮ್ ಓವರ್ ಎಕ್ಸ್ಪೆಂಡಿಚರ್, ಇದಕ್ಕೆ ಏನಂತೀವಿ? ಸರ್ಪ್ಲಸ್. ಸೊ ಎಷ್ಟು ಬಂದಿದೆ ಆನ್ಸರ್? ಸರ್ಪ್ಲಸ್ ಮೈನಸ್ ಮಾಡಿ ಇದರಲ್ಲಿ ಇವೆಲ್ಲ ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತಪ್ಪ ಅಂದರೆ, ಸೊ ಟೋಟಲ್ ಮಾಡಿ ಬರುತ್ತೆ. ಸರ್ಪ್ಲಸ್ ಎಷ್ಟು ಹೇಳಿದ್ದೆ ನಾನು? 56,770 ಬರುತ್ತೆ. ಸೊ ಇಷ್ಟು ಆನ್ಸರ್ ಸರ್ಪ್ಲಸ್ ಬರುತ್ತೆ. ಸೊ ಹಾಗಾದರೆ ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡಿ ಬೇಗ. ಓಕೆ, ಬ್ಯಾಲೆನ್ಸ್ ಶೀಟ್ನ ಪ್ರಿಪೇರ್ ಮಾಡ್ಕೊಂಡಿದ್ವಿ, ನೀವು ಮಾಡ್ಕೊಂಡಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗಾದರೆ ಬನ್ನಿ ಗೆಳೆಯರೆ ಬ್ಯಾಲೆನ್ಸ್ ಶೀಟ್ನ ಪ್ರಿಪೇರ್ ಮಾಡೋಣ. ಹಾಗಾದರೆ ಫಸ್ಟ್ ನಾವು ಬ್ಯಾಲೆನ್ಸ್ ಶೀಟ್ನ ಪ್ರಿಪೇರ್ ಮಾಡಲೇಬೇಕಾದ್ರೆ ನಾವು ಫಸ್ಟು ಲ್ಯಾಬಿಲಿಟಿನ ಮಾಡಬೇಕು. ಸೊ ಲ್ಯಾಬಿಲಿಟಿಲಿ ಯಾಕೆ ಮಾಡಬೇಕಂದ್ರೆ ಲ್ಯಾಬಿಲಿಟಿಲಿ ಈಸಿ ಆಗುತ್ತೆ. ಫಸ್ಟು ಲ್ಯಾಬಿಲಿಟಿ ಮಾಡ್ಕೋಬೇಕು. ಸೊ ಲ್ಯಾಬಿಲಿಟಿಗೆ ಮಾಡಬೇಕಾದ್ರೆ ಫಸ್ಟು ನಾವು ಇಲ್ಲಿ ರೆಸಿಪ್ಟ್ಸ್ ಆ್ಯಡ್ ಮಾಡ್ಕೋಬೇಕು. ಅದಕ್ಕಿಂತ ಮುಂಚೆ ಏನಾದರೂ ಔಟ್ಸ್ಟ್ಯಾಂಡಿಂಗ್ ಇದೆಯಾ, ಔಟ್ಸ್ಟ್ಯಾಂಡಿಂಗು ಅದನ್ನು ನೋಡ್ಕೋಬೇಕು. ಸೊ ಸಬ್ಸ್ಕ್ರಿಪ್ಷನ್ ಔಟ್ಸ್ಟ್ಯಾಂಡಿಂಗ್ ಇದೆ. ಸಬ್ಸ್ಕ್ರಿಪ್ಷನ್ ಔಟ್ಸ್ಟ್ಯಾಂಡಿಂಗ್ ಇವತ್ತು ಎಲ್ಲಿ ಬರುತ್ತೆಪ್ಪ ಅಂದರೆ ಇನ್ಕಮ್ ಸೈಡ್ ಬರುತ್ತೆ. ಇನ್ಕಮ್ ಔಟ್ಸ್ಟ್ಯಾಂಡಿಂಗ್ ಅಸೆಟ್ ಸೈಡ್ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಎಷ್ಟಿದೆ? ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ 10,000 ಇದೆ. ಅದನ್ನು ಇಲ್ಲಿ ಬರೆದ್ಬಿಡಿ. ಸೊ ನೆನಪಲ್ಲಿ. ಸೊ ಇನ್ನೊಂದು ಏನಪ್ಪ ಅಂದರೆ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಎಲ್ಲ ಇಲ್ಲಿ ಬರ್ತವೆ. ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಯಾವುದೇ? ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ ಇದೆ. ಈ ವರ್ಷದ ಮಾತ್ರ ತೊಗೋಬೇಕು, ಹೋದ ವರ್ಷದ ತೊಗೋಬಾರ್ದು. ಈ ವರ್ಷದಲ್ಲಿರುವಂಥ ಅಡ್ಜಸ್ಟ್ಮೆಂಟ್ ಇರೋ ಮಾತ್ರ. ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ ಇದೆ 1,000, ಅದನ್ನು ಇಲ್ಲಿ ತೊಗೊಳ್ಳಿ. ಸೊ ಇದು ಕೂಡ ಕಂಪ್ಲೀಟ್ ಆಯಿತು. ಸೊ ಏನಾದರೂ ಅಡ್ವಾನ್ಸ್ ಇದೆಯಾ ಅದನ್ನು ನೋಡ್ಕೋಬೇಕು. ಏನಾದರೂ ಅಡ್ವಾನ್ಸ್ಡ್ ಇದ್ದರೆ ಅದನ್ನು ಫಸ್ಟು ನಾವು ತೊಗೊಳ್ಬೇಕು. ಸೊ ಅಂದರೆ ಅಡ್ವಾನ್ಸ್ನ ತೊಗೋಬೇಕಂದ್ರೆ ಅಡ್ವಾನ್ಸ್ ಎಕ್ಸ್ಪೆನ್ಸಸ್ ಎಲ್ಲಿ ಬರ್ತವೆ? ಅಡ್ವಾನ್ಸ್ ಇನ್ಕಮಲ್ಲಿ ಎಲ್ಲಿ ಬರ್ತವೆ? ಎಕ್ಸ್ಪೆನ್ಸ್ ಇದೆಯಾ, ಇನ್ಕಮ್ ಇದೆಯಾ? ಎಕ್ಸ್ಪೆನ್ಸಸ್. ಹಾಗಾದರೆ ಚಾರ್ಜಸ್ ಅಂತ ಇದೆ. ಎಲೆಕ್ಟ್ರಿಸಿಟಿ ಚಾರ್ಜಸ್ ಅಡ್ವಾನ್ಸ್ ಇದೆ. ಸೊ ಅದಕ್ಕಾಗಿ ಅಡ್ವಾನ್ಸ್ಡ್ ಎಲೆಕ್ಟ್ರಿಸಿಟಿ ಚಾರ್ಜಸ್ ಎಷ್ಟಿದೆ? ಅಡ್ವಾನ್ಸ್ಡ್ ಎಲೆಕ್ಟ್ರಿಸಿಟಿ ಚಾರ್ಜಸ್ ಎಷ್ಟಿದೆ? 650ನ ಇಲ್ಲಿ ತೊಗೋಬೇಕು. ಸೊ ಇವು ಫಸ್ಟು ಅಡ್ಜಸ್ಟ್ಮೆಂಟ್ ಎಲ್ಲರೂ ಕಂಪ್ಲೀಟ್ ಆಗಬೇಕು. ಸೊ ಡೆಪ್ರಿಷಿಯೇಷನ್ ಫರ್ನಿಚರ್ ಆಮೇಲೆ ನೋಡೋಣ, ಡೊನೇಷನ್ ಆಮೇಲೆ ನೋಡೋಣ. ಎಲೆಕ್ಟ್ರಿಸಿಟಿ 3 ಮುಗಿದಿದೆ. 1 ಮುಗೀತು, 2 ಮುಗೀತು, 3 ಮುಗೀತು, ಇನ್ನು 2 ಉಳಿದಿದೆ. ಅದನ್ನು ಆಮೇಲೆ ನೋಡೋಣ. ಸೊ ಫಸ್ಟ್ ಒಂದು ನೋಡೋಣ, ಲ್ಯಾಬಿಲಿಟಿ ಸೈಡಲ್ಲಿ ಏನಾದರೂ ಕೊಟ್ಟಿದ್ದಾರಾ? ಬ್ಯಾಲೆನ್ಸ್ ಶೀಟ್ ಸಬ್ಸ್ಕ್ರಿಪ್ಷನ್ ಇಲ್ಲ, ಎಂಟ್ರೆನ್ಸ್ ಫೀಸ್ ಬರಲ್ಲ, ರೆಂಟ್ ಫ್ರಮ್ ಹಾಲ್ ಬರಲ್ಲ, ಡೊನೇಷನ್ ಬರುತ್ತೆ, ಲೈಫ್ ಮೆಂಬರ್ಶಿಪ್ ಫೀಸ್ ಬರುತ್ತೆ. ಹಾಗಾದರೆ ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ಕ್ಯಾಪಿಟಲ್ ಫಂಡ್ 39,900. ಸೊ ಹಾಗಾದರೆ ಡೈರೆಕ್ಟಾಗಿ ಇದು ಒಂದೇ ಬರುತ್ತೆ ಇಲ್ಲಿ. ಸೊ ಅದಕ್ಕಾಗಿ ಕ್ಯಾಪಿಟಲ್ ಫಂಡ್ ಏನು ಮಾಡ್ತಾಯಿದ್ದೀನಿ? ಕ್ಯಾಪಿಟಲ್ ಫಂಡ್
ಕ್ಯಾಪಿಟಲ್ ಫಂಡ್ ಅಂತ ಹೆಡ್ಡಿಂಗ್ ಹಾಕಿ ಇದಕ್ಕೆ ಅಂಡರ್ಲೈನ್ ಮಾಡ್ಕೋಬೇಕು. ಅಂಡರ್ಲೈನ್ ಮಾಡ್ಕೊಂಡು ಫಸ್ಟು ಓಪನಿಂಗ್ ಎಷ್ಟಿದೆ. ಸೊ ಫಸ್ಟು ಓಪನಿಂಗ್ ಅಂದರೆ ಇಲ್ಲಿರುತ್ತೆ, ಇಲ್ಲಿರುತ್ತೆ, ಮೇಲಿರುತ್ತೆ. ಕ್ಯಾಪಿಟಲ್ ಫಂಡ್ 39,900. 39,900. ಸೊ ಆ್ಯಡ್ ಎಲ್ಲ ಏನೇನು ಆ್ಯಡ್ ಮಾಡಬೇಕು ಇಲ್ಲಿ. ಸೊ ಆ್ಯಡ್ ಫಸ್ಟು ಇಲ್ಲಿ ಏನೇನು ಕೊಟ್ಟಿದ್ದಾರೆ, ಡೊನೇಷನ್ ಕ್ಯಾಪಿಟಲೈಸ್ ಆಗಿದೆ ಅದನ್ನು ತೊಗೋಬೇಕು. ಲೈಫ್ ಮೆಂಬರ್ಶಿಪ್ ಫೀಸ್ ತಗೋಬೇಕು. ಒಂದು ಡೊನೇಷನ್, ಇನ್ನೊಂದು ಲೈಫ್ ಮೆಂಬರ್ಶಿಪ್ ಫೀಸ್. ಲೈಫ್ ಮೆಂಬರ್ಶಿಪ್ ಫೀಸ್ ಸೊ ಅದನ್ನ ತೊಗೋತಿದ್ದೀನಿ. ಸೊ ಹಾಗಾದರೆ ಫಸ್ಟು ಡೊನೇಷನ್ ಎಷ್ಟಿದೆ, 10,000 ಕೂಡ ತೊಗೊಳ್ಳಿ. ಆಮೇಲೆ ಲೈಫ್ ಮೆಂಬರ್ಶಿಪ್ ಫೀಸ್ 7,300 ಕೂಡ ತೊಗೊಳ್ಳಿ. ಸೊ ಎಲ್ಲ ಸೇರಿಸಿದ್ರೆ ಎಷ್ಟು ಬರುತ್ತೆ ಅದನ್ನು ನೋಡ್ಕೋಬೇಕು. ಇನ್ನೊಂದು ಬರುತ್ತೆ, ಸಾರಿ ಲಾಸ್ಟ್ ಇನ್ನೊಂದು ಬರುತ್ತೆ, ಇದೆ ಆ್ಯಡು. ಇನ್ನೊಂದು ಬರುತ್ತೆ ಆ್ಯಡ್ ಸರ್ಪ್ಲಸ್ ಇದೆಯಲ್ಲ, ಸರ್ಪ್ಲಸ್ ಇದ್ದರೆ ಆ್ಯಡು, ಡೆಫಿಸಿಟ್ ಇದ್ದರೆ ಲೆಸ್. ಆ್ಯಡ್ ಸರ್ಪ್ಲಸ್. ಸೊ ಸರ್ಪ್ಲಸ್ ಎಷ್ಟಾಗಿದೆ ನಮ್ಮದು, ಇಲ್ಲಿದೆ ನೋಡಿ, 56,770. 56,770. ಸೊ ಎಲ್ಲ ಸೇರಿಸಿದ್ರೆ ಎಷ್ಟು ಬರುತ್ತೆ ನೋಡ್ಕೋಬೇಕು. ಸೊ ಎಷ್ಟು ಬರುತ್ತೆ ಅಂದರೆ 1,13,970. 1,13,970 ಬರುತ್ತೆ. ಸೊ ಇದು ನಮ್ಗೆ ಗೊತ್ತಿಲ್ಲ. ಸೊ ಇದೆಲ್ಲ ಸೇರಿಸಿದ್ರೆ ಎಷ್ಟಾಗುತ್ತೆ ಅದನ್ನು ನೋಡ್ಕೋಬೇಕು. 1,49,070. 1,14,970. 1,14,970 ಬಂದೇ ಬರುತ್ತೆ. ಸೊ ಅದನ್ನು ಲಾಸ್ಟಿಗೆ ಬರೋದು ನಾನು ಇಲ್ಲಿ 1,14,970 ಆನ್ಸರ್ ಬರುತ್ತೆ. ಇದೇ ಆನ್ಸರ್ ಈ ಸೈಡ್ನೂ ಬರಬೇಕು, ಅಂದರೆ ಅಸೆಟ್ ಸೈಡು ಕೂಡ ಬರಬೇಕು. ಸೊ ಇಲ್ಲಿ ಫಸ್ಟ್ ಅಸೆಟ್ ಸೈಡ್ ಬಿಡಿಸ್ಬೇಕಾದ್ರೆ ಫಸ್ಟ್ ಇಲ್ಲಿಂದ ಬರಬೇಕು. ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ಬುಕ್ಸ್ ಕೊಟ್ಟಿದ್ದಾರೆ 6,200. ಸೊ ಫಸ್ಟ್ ಬರೀರಿ ಬುಕ್ಸ್ ಎಷ್ಟಿದೆ, 6,200 ಇದೆ. ಓಕೆ, ಇದು ಕೂಡ ಕಂಪ್ಲೀಟ್ ಆಯಿತು. ಆ್ಯಡ್, ಈ ಬುಕ್ಸ್ಗೆ ಏನು ಆ್ಯಡ್ ಮಾಡ್ಬೇಕಂದ್ರೆ ಓಪನಿಂಗ್ ಅಲ್ಲ, ಪರ್ಚೇಜ್ಡ್ ಎಷ್ಟಾಗಿದೆ ಬುಕ್ಸು, ಇಲ್ಲಿದೆ ನೋಡಿ, ಬುಕ್ಸು 13,000 ಇದೆ. ಸೊ ಪರ್ಚೇಜ್ಡ್ ಎಷ್ಟಿದೆ ನೋಡಿ, ಪರ್ಚೇಜ್ ಬುಕ್ಸು 13,000 ಇದೆ. ಸೊ 13,000. ಸೊ ಇದನ್ನು ಆ್ಯಡ್ ಮಾಡಬೇಕು. ಸೊ 13,000 ಪ್ಲಸ್ 6,200 ಎರಡು ಸೇರಿಸಿದ್ರೆ ಎಷ್ಟಾಗುತ್ತೆ, 19,200 ಬರುತ್ತೆ. ಸೊ ಇದರಲ್ಲಿ ಲೆಸ್ಸು, ಇದರಲ್ಲಿ ಲೆಸ್ ಮಾಡಬೇಕಂದ್ರೆ ಡೆಪ್ರಿಷಿಯೇಷನ್ 10% ಲೆಸ್ ಮಾಡಬೇಕು. ಸೊ ಯಾವುದ್ರ ಮೇಲೆ ಮಾಡಿದ್ದೀವಿ ಡೆಪ್ರಿಷಿಯೇಷನ್ನ. ಸೊ ನೀವು ಸಿಂಪಲಾಗಿ ಕೇಳ್ಬೋದು, ಸರ್ ಬುಕ್ಸ್ನ ಡೆಪ್ರಿಷಿಯೇಷನ್ ಇದ್ರ ಮೇಲೆ ಮಾಡಿದ್ವಿ, ಇದರಲ್ಲಿ ಯಾಕೆ ಲೆಸ್ ಮಾಡ್ತೀಯಾ. ಸೊ ಈ ಬುಕ್ಸಲ್ಲಿ ಡೆಪ್ರಿಷಿಯೇಷನ್ ಮಾಡ್ಕೊಂಡು ಇದನ್ನು ಪ್ಲಸ್ ಮಾಡಿದ್ರು ಸೇಮ್ ಆನ್ಸರ್ ಬರುತ್ತೆ. ಸೊ ಎರಡೂ ಸೇರ್ಕೊಂಡು ಇದರಲ್ಲಿ ಡೆಪ್ರಿಷಿಯೇಷನ್ ಮೈನಸ್ ಮಾಡಿದ್ರು ಸೇಮ್ ಆನ್ಸರ್ ಬರುತ್ತೆ, ಡೋಂಟ್ ವರಿ. ಸೊ 10% ಡೆಪ್ರಿಷಿಯೇಷನ್ ಮೈನಸ್ ಮಾಡಿದರೆ ಎಷ್ಟು ಬರುತ್ತೆ ಅಂದರೆ 620 ಎಷ್ಟು ಬರುತ್ತೆ, 620 ಮೈನಸ್ ಮಾಡಿದರೆ. ಸೊ ಇಷ್ಟು ಮೈನಸ್ ಮಾಡಿ ಎಷ್ಟು ಬರುತ್ತೆ ಚೆಕ್ ಮಾಡಿ. ಅಷ್ಟು ಮೈನಸ್ ಮಾಡಿದರೆ 18,580 ಬರುತ್ತೆ ಅನಿಸುತ್ತೆ. 18,580. ಸೊ ಇಷ್ಟು ಇಲ್ಲಿ ಬರುತ್ತೆ. ಸೊ ಇನ್ನೊಂದು ಕೊಟ್ಟಿದ್ದಾರೆ ಏನಪ್ಪ ಅಂದರೆ ಬುಕ್ಸ್ ಆಯಿತು, ಇದೆಲ್ಲ ತೊಗೊಂಡಿದ್ದೀವಿ. ಫರ್ನಿಚರ್ ತೊಗೋಬೇಕು ಮತ್ತು ಬಿಲ್ಡಿಂಗ್ ತೊಗೋಬೇಕು. ಫರ್ನಿಚರ್ ಫಸ್ಟ್ ತೊಗೊಳ್ಳಿ, ಇದರ ಮೇಲೆ ಸ್ಟಾರ್ ಮಾರ್ಕಿದೆ. ಸೊ ಸೇಮ್ ಫರ್ನಿಚರ್ ಕೂಡ. ಸೊ ಫಸ್ಟ್ ಫರ್ನಿಚರ್ ಅಮೌಂಟ್ ಕೊಟ್ಟಿದ್ದಾರೆ ಇಲ್ಲಿ 2,600. ಹೌದಾ. ಆ್ಯಡ್ ಏನಾದರೂ ಪರ್ಚೇಜ್ಡ್ ಇದೆಯಾ, ಸೊ ಪರ್ಚೇಜ್ ಕೊಟ್ಟಿರ್ತಾರೆ ಫರ್ನಿಚರ್ 26,500. ಸೊ ಇದನ್ನೆಲ್ಲ ಸೇರಿಸಿದ್ರೆ ಎಷ್ಟು ಬರುತ್ತೆ, 26, 27, 28 ಪ್ಲಸ್ 5 ಪ್ಲಸ್ 6 26, 28, 29,100. ಇದರಲ್ಲಿ ಮೈನಸ್ ಲೆಸ್ ಡೆಪ್ರಿಷಿಯೇಷನ್ 10%. ಎಷ್ಟು ಮೈನಸ್ ಆಗುತ್ತೆ, 260 ಮೈನಸ್ ಆಗುತ್ತೆ. 260 ಮೈನಸ್ ಆದರೆ ಆನ್ಸರ್ ಎಷ್ಟು ಬರುತ್ತೆ ನೋಡಿ, ಎಷ್ಟು ಬರುತ್ತೆ ಚೆಕ್ ಮಾಡಿ. 28,840 ಬರುತ್ತೆ ಆನ್ಸರು. ಸೊ ಇದು ಕೂಡ ಕಂಪ್ಲೀಟ್. ಸೊ ನೆಕ್ಸ್ಟು ಇಲ್ಲೇನು ಕೊಟ್ಟಿದ್ದಾರೆ, ಇಲ್ಲಿಂದ ಇದೆಲ್ಲ ಕಂಪ್ಲೀಟ್ ಆಯಿತು ಮೇಲಿಂದು. ಸೊ ಇಲ್ಲೊಂದಿದೆ ಬಿಲ್ಡಿಂಗ್ 25,000, ಅದನ್ನೊಂದು ತೊಗೊಳ್ಳಿ. ಬಿಲ್ಡಿಂಗ್ ಎಷ್ಟು ಕೊಡಿದ್ದಾರೆ, 25,000 ಕೊಡಿದ್ದಾರೆ, ಅದು ಕೂಡ ತೊಗೊಂಡ್ವಿ 25,000.
ಸೊ ಮೇಲಿಂದೆಲ್ಲ ಕಂಪ್ಲೀಟ್ ಆಯಿತು, ಬುಕ್ಸ್ ಆಯಿತು, ಫರ್ನಿಚರ್ ಆಯಿತು, ಬಿಲ್ಡಿಂಗ್ ಆಯಿತು. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ, ಜನರಲ್ ಎಕ್ಸ್ಪೆನ್ಸ್ ತೊಗೊಲ್ಲ, ಸ್ಯಾಲ್ರಿ ತೊಗೊಳ್ಬಾರ್ದು, ಪೋಸ್ಟೇಜ್ ತೊಗೋಬಾರ್ದು, ಎಲೆಕ್ಟ್ರಿಸಿಟಿ ಬರೋಲ್ಲ, ಫರ್ನಿಚರ್ ತೊಗೊಂಡಿದ್ವಿ, ಬುಕ್ಸ್ ತೊಗೊಂಡಿದ್ವಿ, ನ್ಯೂಸ್ ಪೇಪರ್ ತೊಗೊಂಡ್ವಿ, ಮೀಟಿಂಗ್ ಎಕ್ಸ್ಪೆನ್ಸ್ ತೊಗೊಂಡಿದ್ವಿ. ಟಿ ವಿ ಸೆಟ್ ಇದೆ, ಟಿ ವಿ ಸೆಟ್ ಇಸ್ ಎ ಅಸೆಟ್. ಸೊ ಟಿ ವಿ ಸೆಟ್ 16,000 16,000 ಅದನ್ನು ಕೂಡ ತೊಗೊಂಡ್ವಿ. ಸೊ ಬ್ಯಾಲೆನ್ಸ್ ಕ್ಯಾರಿಡ್ ಆನ್ ಮೀನ್ಸ್ ಕ್ಯಾಶ್ ಇನ್ ಹ್ಯಾಂಡ್, ಕ್ಯಾಶ್ ಇನ್ ಹ್ಯಾಂಡ್. ಸೊ ಎಷ್ಟಿದೆ ಅಮೌಂಟು, 15,900. ಸೊ 15,900 ಮಾಡಿ ಎಷ್ಟು ಬರುತ್ತೆ ಚೆಕ್ ಮಾಡಿ, ಎಷ್ಟು ಆನ್ಸರ್ ಬರುತ್ತೆ ನೀವೇ ಚೆಕ್ ಮಾಡಿ ಹೇಳಿ. ಎಲೆಕ್ಟ್ರಿಸಿಟಿ ಚಾರ್ಜಸ್ ಇದೆಲ್ಲ 6,500 ಅಲ್ಲ, ಇದು 650. ಸಾರಿ, ನೀವು ಆಲ್ರೆಡಿ ಹೇಳಿದ್ರೆ ಅಂದ್ಕೊಂಡಿದ್ದೀನಿ 650 ಅಂತ, ಬಟ್ ನನಗೆ ಹೆಂಗೆ ಕೇಳುತ್ತೆ ಅಲ್ವಾ. ಓಕೆ ಇರಲಿ, 650. ಸೊ ಎಲ್ಲ ಸೇರಿಸಿದರೆ ಟೋಟಲ್ ಆನ್ಸರ್ ಬರುತ್ತೆ ಎಷ್ಟಪ್ಪ ಅಂದರೆ ಸೇಮ್ ಎಷ್ಟು, 1,14,970 ಬರುತ್ತೆ. ಸೊ ಇಷ್ಟು ಆನ್ಸರು ನಿಮಗೆ ಗೊತ್ತಿರಲಿ. ಓಕೆ ಗೊತ್ತಾಯ್ತಾ. ಈ ರೀತಿ ನಾವೇನು ಮಾಡ್ತೀವಿ ಅಂದರೆ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀವಿ. ಸೊ ನಿಮಗೆ ಗೊತ್ತಿರಲಿ, ಇಷ್ಟೆಲ್ಲ ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ದೀನಿ, ನಿಮಗೂ ಕೂಡ ಈಸಿಯಾಗಿದೆ. ಎಲ್ಲ ಕ್ವಶನ್ನ ಸಾಲ್ವ್ ಮಾಡಿದ್ದೀನಿ ಆಲ್ರೆಡಿ. ನಿಮಗೆ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಅಥವಾ ನಿಮಗೆ ಏನಾದರೂ ಯಾವುದೇ ಒಂದು ಪ್ರಾಬ್ಲಮ್ ತಿಳಿಯದೇ ಇದ್ದರೆ, ಸೊ ಆ ಪ್ರಾಬ್ಲಮ್ ನಮ್ಮ ಗ್ರೂಪ್ಗೆ ಆ್ಯಡ್ ಮಾಡ್ತೀನಿ. ಫಸ್ಟು ನೀವು ನನಗೆ ಕಾಂಟ್ಯಾಕ್ಟ್ ಮಾಡಿ, ಆಮೇಲೆ ನಿಮ್ಮನ್ನು ಗ್ರೂಪ್ಗೆ ಆ್ಯಡ್ ಮಾಡ್ತೀನಿ. ಆ ಗ್ರೂಪಲ್ಲಿ ಸೆಂಡ್ ಮಾಡಿದರೆ ಎಲ್ಲ ಸ್ಟೂಡೆಂಟ್ಸ್ ಇರ್ತಾರೆ, ಅವರು ಕೂಡ ನಿಮ್ಮ ಥರನೇ ಸೆಕೆಂಡ್ PU ಕಲಿತಾ ಇರ್ತಾರೆ, ಅವ್ರು ಅದನ್ನು ಬಿಡಿಸ್ಕೊಡ್ತಾರೆ. ಸೊ ನಮ್ಮ ಗ್ರೂಪ್ ಇದೆ, ಅಕೌಂಟೆನ್ಸಿ ಕರ್ನಾಟಕ ಅಂತ ಒಂದು ಗ್ರೂಪ್ ಇದೆ, ಅದರಲ್ಲಿ ನಿಮಗೆ ಆ್ಯಡ್ ಮಾಡ್ತೀನಿ, ನನಗೆ ಕಾಂಟ್ಯಾಕ್ಟ್ ಮಾಡಿ. ಸೊ ಇಷ್ಟು ಹೇಳುತ್ತಾ ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ದರೆ ನನಗೆ ಡೈರೆಕ್ಟಾಗಿ ಕಾಲ್ ಮಾಡಿ ಕೇಳ್ಬೋದು. ಸೊ ಇಷ್ಟು ಹೇಳುತ್ತಾ ಇವತ್ತಿನ ಕ್ಲಾಸ್ನ ಇಲ್ಲಿಗೆ ಕ್ಲೋಸ್ ಮಾಡ್ತಾಯಿದ್ದೀನಿ. ನೋಡೋಣ, ನೆಕ್ಸ್ಟು ವಿಡಿಯೋ ಮಾಡಬೇಕನ್ಸಿದ್ರೆ ಇನ್ನೊಂದು ಮಾಡಿ ಈ ಚಾಪ್ಟರ್ನ ಇಲ್ಲಿಗೆ ಕ್ಲೋಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನೆಕ್ಸ್ಟ್ ಚಾಪ್ಟರ್ನ ಸ್ಟಾರ್ಟ್ ಮಾಡೋಣ. ಆಲ್ರೆಡಿ ತುಂಬ ಚಾಪ್ಟರ್ನ ಮಾಡಿದ್ದೀನಿ, ಶೇರ್ ಕ್ಯಾಪಿಟಲು, ಡೆಬೆಂಚರ್ಸು, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್ಸು, ಆಮೇಲೆ ರಿವ್ಯಾಲ್ಯೂಷನ್ ಅಕೌಂಟು, ಆಮೇಲೆ ರಿಟೈರ್ಮೆಂಟ್ ಮೇಲೆ ಮಾಡಿದ್ದೀನಿ. ಸೊ ಎಲ್ಲ ಚಾಪ್ಟರ್ನ ಕಂಪ್ಲೀಟ್ ಮಾಡಿದ್ದೀನಿ. ಸೊ ಅಲ್ಲಿ ಹೋಗಿ ಡೆತ್ ಆಫ್ ಪಾರ್ಟ್ನರು ಅದನ್ನೆಲ್ಲ ನೀವು ನೋಡ್ಕೋಬೋದು. ಸೊ ಎಲ್ಲ ನಿಮಗೆ ಏನಾದರೂ ಬೇಕಾದರೆ ಲಿಂಕ್ ಬೇಕಾದರೆ ನಾನು ಕಳಿಸ್ತೀನಿ. ಬೇಕಾದರೆ ನೀವು ನನ್ನ ಒಂದು ಅಕೌಂಟೆನ್ಸಿ ಕರ್ನಾಟಕ ಗ್ರೂಪ್ ಸರ್ಚ್ ಮಾಡಿದರೆ ಸಿಗುತ್ತೆ. ಅಕೌಂಟೆನ್ಸಿ ಕರ್ನಾಟಕ ಅಂತ ಸರ್ಚ್ ಮಾಡಿ ಅದರ ಮೇಲೆ ಕ್ಲಿಕ್ ಮಾಡಿ ಪ್ಲೇಲಿಸ್ಟಿಗೆ ಹೋಗಿ, ಪ್ಲೇಲಿಸ್ಟಿಗೆ ಹೋದರೆ ಗೊತ್ತಾಗುತ್ತೆ ನನ್ನ ಒಂದು ಎಲ್ಲ ವೀಡಿಯೋಗಳು ನಿಮಗೆ ಸಿಗುತ್ತೆ. ಸೊ ಇಷ್ಟು ಹೇಳುತ್ತಾ ಇವತ್ತಿನ ಚಾಪ್ಟರ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ, ಕ್ಲೋಸ್ ಮಾಡ್ತಾಯಿದ್ದೀನಿ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಶುಭವಾಗಲಿ. ಧನ್ಯವಾದಗಳು. ಶುಭ ದಿನ, ಶುಭರಾತ್ರಿ.